ಪಕ್ಷ ಲೀಡರ್. ನಾನು ಆ ಥರದ ಉದ್ದಾರ್ತನ ಅಥವಾ ಅದಕ್ಕೆ ಏನು ಪದ ಹೇಳೋದು ಗೊತ್ತಿಲ್ಲ. ಆ ಥರದ್ದು ಯಾವತ್ತೂ ಚುನಾವಣೆಗೆ 94ರಿಂದ ನಾನು ಆ ಥರದ ಭ್ರಮೆನೂ ಇಲ್ಲ, ಅಹಂಕಾರದಲ್ಲೂ ಇಲ್ಲ. ಈಗ 94ರಿಂದ ಇಲ್ಲಿವರೆಗೂ ನಾನು ಅನೇಕ ಚುನಾವಣೆ ನೋಡಿದ್ದೀನಿ. ಬಹುಶಃ ಯಾವ್ದಾರ ಕ್ಲಿಪ್ಸಲ್ಲಿ ರೈಟಿಂಗ್ನಲ್ಲಿ ಇದ್ರೆ ತೆಗೆದು ನೋಡಿ. ನಾನು ಯಾವತ್ತೇ ನಾನು ಯಾವನ್ ಸೋಸ್ಕೊಂಡು ನಾನು ಗೆದ್ದೆ ಆಯಿತು, ನಾನು ಇಷ್ಟ ಗೆಲ್ತೀನಿ ಅಂತ ಎಲ್ಲೂ ಪದ ಉಪಯೋಗಿಸಿಲ್ಲ. ನಾನು ಸೋತಾಗಲೂ ಸಹ ಜನರನ್ನ ಹೊರೆ ಮಾಡೋದು ಅಥವಾ ಇಲ್ಲ ಅವ್ರ ಬಗ್ಗೆ ತೀಕ್ಷ್ಣ ಅಭಿಪ್ರಾಯ ಹೇಳೋದು ಮಾಡಿಲ್ಲ. ಸೊ ನನ್ನ ತಪ್ಪಿರ್ಬೋದು, ಸೋಲ್ಸಿದ್ದಾರೆ, ತಿರ್ಕೊಳ್ಳೋಣ ಅಂತ ಹೋಗಿದ್ದೀನಿ. ಬಟ್ ಅವರು 2 ಲಕ್ಷ ಅಂತಿದ್ದವರು ಇವತ್ತೇನೋ 50,000 ಒಳಗಡೆ ಬಂದವ್ರೆ ಅಂತ ಹೇಳ್ತಾರೆ. ಸೊ ಎಡ್ಜಿಗೆ ಬಂದಿದ್ದೆ, ಇಷ್ಟು ನಾವೇ ಎಡ್ಜಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ನಾವು 3 ಲಕ್ಷದಲ್ಲಿ ಇಲ್ಲ, ಗೆಲ್ತೀವಿ ಅಷ್ಟೇ. ಎಷ್ಟು ತೀರ್ಮಾನ ಆಗಿದೆ, ಜನರು ಬಾಕ್ಸ್ ಒಳಗಿದೆ. ಅದು 5,000 ಕೊಟ್ಟು ಒಂದೇ ನಾನು 25,000 ಗೆದ್ದಿದ್ದೆ, ತುಲಾತ್ಮ 5,000 ಗೆದ್ದಿದ್ದು, ರಮ್ಯಾನು 5,000 ಗೆದ್ದಿದ್ದು. ಸೊ ಹಿಂದೆ ಯಾವ್ಯಾವ ಕಾರಣಕ್ಕೆ 1 ಲಕ್ಷ ದಾಟಿಕೊಂಡು ಇದ್ದಾವೆ. ಬಟ್ ಆದರೆ ನಾವು ಗೆಲ್ತೀವಿ. ಅದರ ಲೀಡ್ ಎಷ್ಟು ಅನ್ನೋ ದುರಾಂಕಾರದ ಮಾತನ್ನು ನಾನು ಕೇಳಲಿಕ್ಕೆ ಇಚ್ಛೆ ಪಡಲ್ಲ. ಮತ್ತು ಈಗ ಒಟ್ಟು ಡಬಲ್ ಬೆಡ್ಸ್ ನಡೀತಾ ಇದ್ದಂತೆ, ಈಗ ಈಕ್ವಲ್ ಬೆಡ್ಸ್ ಬಂದಿದೆಯಂತೆ. ಈಕ್ವಲ್ ಬೆಡ್ಸ್ಗಳು ನಮ್ಮ ಹುಡುಗರು ಯಾರೋ ನಾವು ಒಂದು ಸ್ವಲ್ಪ ತಯಾರಿದ್ದೀವಿ ಬಂದಿಲ್ಲ ಅಂತ. ನಾವು ಯಾರಿಗೂ ಬೆಡ್ಸ್ ಕಟ್ಟೋ ಸಂಸ್ಕೃತಿನೂ ಇಲ್ಲ. ಬೆಡ್ಸ್ ಕಟ್ಟಕ್ಕೆ ನಾನು ಯಾವತ್ತೂ ರೆಕಮೆಂಡು ಮಾಡಲ್ಲ. ನಾನು ಅನೇಕ ಜನರು ನಾನು ಕೇಳಿದಾಗ ನನಗೂ ಇದಕ್ಕೂ ಸಂಬಂಧ ಇಲ್ಲ. ಬೆಡ್ಸ್ ವಿಚಾರದಲ್ಲಿ ನಾವು ಬೆಡ್ಸ್ ವಿಚಾರದಲ್ಲಿ ಸ್ಪಷ್ಟವಾಗಿ ವಿರೋಧ ಮತ್ತು ಜೂಜು ವಿರುದ್ಧ. ಆದರೆ ಗೆಲ್ತೀವಿ ಅನ್ನೋ ನಂಬಿಕೆ, ಭರವಸೆ ನಮ್ಮ ಹೇಳ್ತೀವಿ. ಅದು ಅವರ ಇದು. ನನಗೆ ನಾವು ಸರ್ಕಾರದ ಮಂತ್ರಿಯಾಗೂ ಖಂಡಿಸ್ತೀನಿ, ವೈಯಕ್ತಿಕವಾಗೂ ಖಂಡಿಸ್ತೀನಿ. ಅವರು ಅದೇ ಹೇಳಿದ್ರು, ಭೇಟಿಯಿಂದ ನಾವು ವಿರೋಧಿಸ್ತೀವಿ. ನಾನು ಅದೇ ಹೇಳಿದ್ರು, ಭೇಟಿಯಿಂದ ನಾವು ಯಾವತ್ತೂ ಪರವಾಗಿಲ್ಲ. ಒಂದು 400ರಲ್ಲಿ ಕಡಿಮೆ ಲೀಡ್ ಬಂತು ಇಟ್ಟು. ಇನ್ನು ಮಂಡ್ಯ, KR ನಗರ, ಶ್ರೀರಂಗಪಟ್ಟಣ, ಮದ್ದೂರು, ಮಳವಳ್ಳಿ ಒಳ್ಳೆ ಲೀಡ್ ಬಂತು.